ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಭಾನುವಾರ ಆರಾಮಾಗಿ ಎಲ್ಲರೂ ಕೂಡ ಎಲ್ಲ ರೀತಿಯ ಪರಿಹಾರಗಳನ್ನು ಮಾಡ್ಕೊಳ್ಬಹುದು. ಭಾನುವಾರಕ್ಕೆ ಅಷ್ಟು ಶಕ್ತಿ ಇದೆ. ಅಮಾವಾಸ್ಯೆ ಎಷ್ಟು ಶಕ್ತಿ ಇರುತ್ತೋ ಅದರ ಸಮನಾಗಿ ಭಾನುವಾರಕ್ಕೆ ಇರೋದ್ರಿಂದ ತಂತ್ರ ಪರಿಹಾರಗಳನ್ನು, ಸಾಂಸಾರಿಕ ಜೀವನದಲ್ಲಿ ಎಷ್ಟೋ ಏರಿಳಿತಗಳು ಬರ್ತಾ ಇದೆ, ಹಣಕಾಸಿನ ಸಮಸ್ಯೆಗಳಿದೆ, ಸಾಲದ ಸಮಸ್ಯೆ ಇದೆ, ತುಂಬ ಕಷ್ಟಪಡ್ತಾ ಇದ್ದೀವಿ, ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇದೆ ಅಂತಹವರು ಮುಖ್ಯವಾಗಿ ಈ ರೀತಿಯ ಪರಿಹಾರಗಳನ್ನು ಭಾನುವಾರ ಮಾಡಿಕೊಂಡಿದ್ದೆ ಆದರೆ ಪ್ರತಿಯೊಬ್ಬರಿಗೂ ಕೂಡ ಸ್ನೇಹಿತರೆ ಸಮಸ್ಯೆಗಳು ಬರ್ತಾನೆ ಇರುತ್ತೆ. ಮನೆಯಲ್ಲೂ ಕೂಡ ಹಾಗೂ ನಮ್ಮ ಕರಿಯರ್ ಲೈಫಲ್ಲೂ ಕೂಡ ಪ್ರತಿಯೊಂದಕ್ಕೂ ಕೂಡ ನಾವು ಹುಡುಕಾಟದಲ್ಲಿ ಇರ್ತೀವಿ. ಆದರೆ ಈ ರೀತಿಯ ತಿಥಿ ವಾರಗಳನ್ನು ನೀವು ನೆನೆಸ್ಕೊಂಡು ನೆನಪಿಟ್ಕೊಂಡು ಈ ಸಣ್ಣ ಪರಿಹಾರಗಳನ್ನು ಮಾಡಿಕೊಂಡ್ರೆ, ತಂತ್ರ ಪರಿಹಾರಗಳಲ್ಲೇ ತಿಳಿಸಿದ್ದಾರೆ. ಮನುಷ್ಯನಿಗೆ ಬಂದಿರುವಂಥ ಕಠಿಣಾತಿ ಕಠಿಣ ಸಮಸ್ಯೆಗಳಿದ್ದರೂ ಕೂಡ ಭಾನುವಾರ ಮಾಡಿಕೊಂಡಿದ್ದೆ ಆದರೆ ಅದು ತಂತ್ರ ಪರಿಹಾರಗಳನ್ನು, ಈ ತಂತ್ರ ಪರಿಹಾರಗಳು ಅಂತ ಹೇಳಿದ್ರೆ ಕೆಲವೊಬ್ಬರಿಗೆ ಅರ್ಥ ಆಗೋದಿಲ್ಲ. ಬೇರೆ ರೀತಿಯಲ್ಲಿ ಏನೋ ಮಾಟ ಮಂತ್ರ ಅನ್ನೋ ಥರ ಅರ್ಥ ಮಾಡ್ಕೊಳ್ತಾರೆ. ಆ ಥರ ಅಲ್ಲ. ನಮ್ಮ ಸಮಸ್ಯೆಗಳನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಳ್ಳೋದು, ನಾವು ಸಮಾಧಾನವಾಗಿ ನಾವು ನಂಬಿದಂಥ ಭಗವಂತನನ್ನು ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡು ಅಂತ ಕೇಳಿಕೊಂಡಿದ್ದೇ ಮಾಡಿಕೊಳ್ಳುವಂಥ ಪರಿಹಾರಗಳು ಆಗಿರೋದ್ರಿಂದ ಯಾರಿಗೂ ಇದರಲ್ಲಿ ಏನು ತೊಂದರೆ ಆಗೋದಿಲ್ಲ. ನಮ್ಮ ಸಮಸ್ಯೆಗಳನ್ನು ಹೋಗಲಾಡಿಸ್ಕೊಳ್ತೀವಿ. ನಾವು ನಮ್ಮ ಮನೆಯಲ್ಲಿ ಇರುವಂಥ ಕತ್ತಲು, ಅಂಧಕಾರ, ಬಡತನ, ಅಲಕ್ಷ್ಮಿಯನ್ನು ಓಡಿಸುವಂಥ ಕೆಲಸ ಮಾಡ್ತಾ ಇರೋದ್ರಿಂದ ನೀವು ನಿಶ್ಚಿಂತೆಯಿಂದ ಈ ಪರಿಹಾರಗಳನ್ನು ಮಾಡಿಕೊಳ್ಬಹುದು. ಎಷ್ಟೋ ಜನಕ್ಕೆ ಭಾನುವಾರ ನಾವು ಕೆಲಸದ ಒತ್ತಡದಲ್ಲಿರ್ತೀವಿ, ಸ್ನಾನ ಮಾಡ್ಕೊಂಡಿರೋದಿಲ್ಲ, ಕೈ ಮುಖ ತೊಳ್ಕೊಂಡು ಮಾಡ್ಕೊಳ್ಬಹುದಾ ಅನ್ನುವಂಥವರು ಕೂಡ ಇರ್ತಾರೆ. ತಪ್ಪದೆ ಮಾಡ್ಕೊಳ್ಬಹುದು, ತೊಂದರೆ ಇಲ್ಲ. ಇದರಲ್ಲಿ ಮುಖ್ಯವಾಗಿ ನಮಗೆ ಬೇಕಾಗಿರುವಂಥದ್ದು ಶ್ರದ್ಧಾ ಭಕ್ತಿ ಇದ್ದರೆ ಸಾಕಾಗುತ್ತೆ. ಮಾಡ್ಕೊಂಡು ನೋಡಿ. ಈ ಪರಿಹಾರವನ್ನು ಭಾನುವಾರ ಮಾಡ್ಕೊಳ್ಬೇಕು. ಏಕೆಂದರೆ ಪ್ರತಿನಿತ್ಯ ನಾವು ಯಾವ ರೀತಿ ಉಸಿರಾಡ್ತೀವಿ, ಊಟ, ನೀರು, ಗಾಳಿ ಇದೆಲ್ಲ ಸೇವನೆ ಮಾಡ್ತೀವಿ, ಅದೇ ಥರನೇ ನಮ್ಮ ಸಮಸ್ಯೆಗಳು ಕೂಡ ನಮ್ಮ ಜೊತೆಯಲ್ಲೇ ಇರುತ್ತೆ. ಕೆಲವೊಂದು ಬೇಗ ಪರಿಹಾರ ಸಿಗುತ್ತೆ, ಕೆಲವೊಂದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ತಾಳ್ಮೆಯಿಂದ ಈ ರೀತಿಯ ಪರಿಹಾರಗಳನ್ನು ನಾವು ಮಾಡಿಕೊಂಡಿದ್ದೆ ಆದರೆ ನಮ್ಮ ಜೀವನ ಬದಲಾಗುತ್ತೆ. ನಮ್ಮ ಜೀವನದ ದಿಕ್ಕನ್ನು ನಾವು ಬದಲಾಯಿಸ್ಕೊಳ್ಬಹುದು. ಏಕೆಂದರೆ ಮನುಷ್ಯನ ಪ್ರಯತ್ನ ಅನ್ನೋದಿದ್ದರೆ ಈ ಸಮಸ್ಯೆಗಳು ಯಾವತ್ತೂ ಅಷ್ಟೇ ನಮಗೆ ಅದರಿಂದ ಅಷ್ಟು ನೋವನ್ನು ನಾವು ಪಡೋದಕ್ಕಾಗೋದಿಲ್ಲ. ಆದರೆ ಅದನ್ನೇ ದೊಡ್ಡದು ಮಾಡಿಕೊಂಡ್ರೆ ಮಾತ್ರ ನೋವು ಪಡ್ತೀವಿ. ಈ ಪರಿಹಾರಕ್ಕೆ ಮುಖ್ಯವಾಗಿ ನಮಗೆ ಬೇಕಾಗಿರುವಂಥದ್ದು ಅರಿಶಿಣದ ನೀರು. ಅರಿಶಿಣ ಅನ್ನುವಂಥದ್ದು ಯಾವುದೇ ಶುಭ ಕಾರ್ಯಗಳನ್ನು ಮಾಡಿಕೊಳ್ಬೇಕಂದ್ರೂ ನಾವು ಮುಖ್ಯವಾಗಿ ಪ್ರಥಮವಾಗಿ ತಗೊಳ್ಳುವಂಥದ್ದು ಹಾಗೂ ಗುರುವಿನ ಸಂಕೇತ, ಗುರುಬಲ ಪ್ರತಿಯೊಬ್ಬರಿಗೂ ಮುಖ್ಯ. ಗುರುವಿನ ಆಶೀರ್ವಾದ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಅದಕ್ಕೋಸ್ಕರ ಇದನ್ನು ನಾವು ತಗೊಂಡಾಗ ಸಾಲವನ್ನು ತೀರಿಸ್ಕೊಳ್ಬಹುದು. ಸಾಲಕ್ಕೆ ಗುರಿಯಾಗಿದ್ದರೆ ಹಣಕಾಸಿನ ಸಮಸ್ಯೆಗಳು ಎಷ್ಟೋ ರೂಪದಲ್ಲಿ ಕಾಡ್ತಾ ಇರುತ್ತೆ ಮನುಷ್ಯನಿಗೆ. ಮಕ್ಕಳಿಗೆ ಫೀಸ್ ಕಟ್ಟಬೇಕು, ಬಾಡಿಗೆ ಕಟ್ಟಬೇಕು, ಸಾಲ ತೀರಿಸಬೇಕು, ಬಡ್ಡಿ ಸಮೇತ ತೀರಿಸಬೇಕು. ಈ ಥರ ಹೆಲ್ತ್ ಇಶ್ಯೂಸ್ಗೆ ನಾವು ಹಣ ಬೇಕು. ಆದಾಯ ಜಾಸ್ತಿ ಬರ್ತಾ ಇಲ್ಲ. ಆದಾಯದ ಮಾರ್ಗಗಳು ಒಬ್ಬ ಮನುಷ್ಯನಿಗೆ ಒಂದೇ ರೀತಿಯಲ್ಲಿ ಒಂದೇ ರೂಪದಲ್ಲಿ ಆದಾಯ ಬರ್ತಾ ಇದೆ, ಅದು ತುಂಬ ಕಡಿಮೆ ಬರ್ತಾ ಇದೆ, ನಾವು ಮೇಂಟೈನ್ ಮಾಡೋದಕ್ಕಾಗೋದಿಲ್ಲ ಅನ್ನುವಂಥವರು ತಪ್ಪದೆ ದಯವಿಟ್ಟು ಸ್ವಲ್ಪ ಪ್ರಾಕ್ಟಿಕಲ್ಲಾಗೂ ಕೂಡ ನೀವು ಆಲೋಚನೆ ಮಾಡಬೇಕು. ಒಂದೇ ಸಂಬಳಕ್ಕೆ ನಾವು ಕಾದ್ಕೊಂಡಿದ್ರೆ ಜೀವನ ಕಷ್ಟ ಆಗುತ್ತೆ. 1-2-3 ಸೆಂಟ್ರಲ್ಲಿ ನಾವು ಈ ಒಂದು ಬಿಸ್ನೆಸ್ ಆಗಿರಬಹುದು, ಬೇರೆ ಸಣ್ಣ ಪುಟ್ಟ ಕೆಲಸಗಳಾಗಿರಬಹುದು, ಏನಾದರೂ ಒಂದು ರೂಪದಲ್ಲಿ ಮಾಡಿಕೊಂಡಾಗ ಆದಾಯದ ಮಾರ್ಗಗಳು ಸೃಷ್ಟಿಯಾಗುತ್ತೆ. ನಂಬಿಕೆಯಿಂದ ನಾವು ಮಾಡಬೇಕು ಅಂತ ನೀವು ಬಯಸ್ತಾ ಇದ್ದರೆ ಆದಾಯದ ಮಾರ್ಗಗಳು ತೆರೆದುಕೊಂಡು ಹಣಕಾಸು ಅನ್ನುವಂಥದ್ದು ಬರೋದಕ್ಕೆ ಪ್ರಾರಂಭಿಸುತ್ತೆ. ಹಣಕಾಸು ಮ್ಯಾಗ್ನೆಟ್ ಥರ ನಮ್ಮನ್ನು ಹುಡುಕೊಂಡು ಬರುತ್ತೆ ಹಾಗೂ ಆ ದುಡ್ಡು ಉಳಿತಾಯ ಮಾಡುವಂಥದ್ದು ನಮಗೆ ಸುಲಭವಾಗಿ ಕಾಣಿಸುತ್ತೆ. ಯಾಕಂದರೆ ಎಷ್ಟೋ ಜನ ಚೆನ್ನಾಗಿ ದುಡಿತಾ ಇರ್ತಾರೆ, ಆದರೆ
ಖರ್ಚುಗಳು ಕೂಡ ಅದೇ ಥರ ಇರುತ್ತೆ. ಖರ್ಚುಗಳು ಮಾಡಿಕೊಂಡ್ರೆ ಮತ್ತೆ ನಾವು ತಿಂಗಳು ಕೊನೆಯಲ್ಲಿ ಸಾಲ ಮಾಡ್ಕೊಳ್ತೀವಿ. ₹1 ಕೂಡ ಇರೋದಿಲ್ಲ. ಇದೇ ಥರನೇ ನಮ್ಮ ಜೀವನ ಆಗಿಬಿಟ್ಟಿದೆ. 4 ಕಾಸು ಎಲ್ಲೂ ಎತ್ತಿಡೋದಕ್ಕಾಗೋದಿಲ್ಲ, ಮಕ್ಕಳಿಗೇನು ಮಾಡೋದಕ್ಕಾಗ್ತಾಯಿಲ್ಲ, ಮನೆ ಕಟ್ಟೋದಕ್ಕಾಗ್ತಾಯಿಲ್ಲ, ನಮಗೆ ನಾವು ಏನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತಂದ್ಬಿಟ್ಟು ಎಷ್ಟೋ ಜನ ತುಂಬ ನೋವು ಪಡ್ತಾ ಇರ್ತಾರೆ. ಈ ಥರ ಯೋಚನೆ ಮಾಡ್ತಾ ಇರ್ತಾರೆ. ಅಂತಹವರಿಗೆ ಇದು ಸುಲಭ ವಿಧಾನದಲ್ಲೇ ಸಿಗುವಂಥ ಪರಿಹಾರ ಸ್ನೇಹಿತರೆ. ಇದನ್ನು ನೀವು ಭಾನುವಾರ ಸಂಜೆ ಮಾಡ್ಕೊಳ್ಳಿ. ಒಂದು 6 ಗಂಟೆ ದಾಟಿದ ಮೇಲೆ ಮಾಡ್ಕೊಳ್ಳೋದ್ರಿಂದ ಪ್ರಕೃತಿಯಲ್ಲಿ ತುಂಬ ಪ್ರಶಾಂತವಾಗಿರುತ್ತೆ. ಹಾಗೂ ನಾವು ಭಗವಂತನಿಗೆ ಹತ್ತಿರ ಆಗುವಂಥ ಸಮಯ ಕೂಡ. ಏಕಾಗ್ರತೆಯಿಂದ ಭಗವಂತನನ್ನು ನಾವು ಪ್ರಾರ್ಥನೆ ಮಾಡಿದಾಗ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಭಗವಂತನು ದಾರಿಯನ್ನು ತೋರಿಸ್ತಾನೆ. ಯಾವುದೋ ಒಂದು ರೂಪದಲ್ಲಿ ಸಮಸ್ಯೆಗಳು ಕಾಡೋದಿಲ್ಲ. ಇದಕ್ಕೆ ಬೇಕಾಗಿರುವಂಥ ವಸ್ತುಗಳು ಕೂಡ ತುಂಬಾ ಒಂದು ಸರಳ ವಿಧಾನದಲ್ಲಿ ಇರುತ್ತೆ. ಅರಿಶಿಣದ ನೀರು ಅಂತ ಹೇಳಿದೆ ನಾನು. ಮುಖ್ಯವಾಗಿ ಗಾಜಿನ ಲೋಟವನ್ನು ತಗೊಳ್ಳಿ. ಗಾಜು ಟ್ರಾನ್ಸ್ಪರೆಂಟಾಗಿ ಇರುತ್ತೆ. ಸಮಸ್ಯೆಗಳನ್ನು, ನೆಗೆಟಿವ್ ಎನರ್ಜಿಯನ್ನು, ಮನೆಯಲ್ಲಿ ಇರುವಂಥ ದರಿದ್ರ ಲಕ್ಷ್ಮಿಯನ್ನು, ಅಲಕ್ಷ್ಮಿಯನ್ನು ಅಬ್ಸರ್ವ್ ಮಾಡಿಕೊಳ್ಳುತ್ತೆ, ಹೇಳ್ಕೊಳ್ಳುತ್ತೆ. ಅದಕ್ಕೋಸ್ಕರ ಗಾಜಿನ ಲೋಟವನ್ನು ಮಾತ್ರ ತಗೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಅಕಸ್ಮಾತ್ ಗಾಜಿನ ಲೋಟ ಇಲ್ಲ, ಗಾಜಿನ ಬೌಲ್ ಇದೆ ಅನ್ನುವಂಥವರಾದರೆ ಆರಾಮಾಗಿ ನೀವು ಬೌಲ್ ಕೂಡ ತಗೊಳ್ಬಹುದು. ಚೆಲ್ಲಬೇಡಿ ಅಷ್ಟೇ, ಹುಷಾರಾಗಿ ಇಟ್ಕೊಳ್ಳಿ. ಇದಕ್ಕೆ 1 ಸ್ಪೂನಷ್ಟು ಅರಿಶಿಣವನ್ನು ಹಾಕಿದ್ರೆ ಅರಿಶಿಣದ ನೀರಾಗುತ್ತೆ. 1 ಪಿಂಚಷ್ಟು ಸ್ವಲ್ಪ ಕುಂಕುಮವನ್ನು ಹಾಕಬೇಕು. 1 ಹಿಡಿಯಷ್ಟು ಅರಳುಪ್ಪನ್ನು ಹಾಕಬೇಕು, ಕಲ್ಲುಪ್ಪು. ಇನ್ನು ಸಾಸಿವೆಯನ್ನು ಹಾಕಬೇಕು. ನೋಡಿ, ನಮಗೆ ಅರಿಶಿಣ ಹಾಗೂ ಉಪ್ಪು ಎರಡೂ ಕೂಡ ನಾವು ಧನವನ್ನು ಆಕರ್ಷಿಸುವಂಥದ್ದೇ, ಆದರೆ ಬೇರೆ ಬೇರೆ ರೂಪದಲ್ಲಿ. ಅರಿಶಿಣ ಬಂದು ಎಲ್ಲ ಶುಭ ಕಾರ್ಯಗಳನ್ನು ಮಾಡೋದಕ್ಕೆ ಬಳಸುವಂಥದ್ದು. ಯಥೇಚ್ಛವಾದಂಥ ಲಾಭವನ್ನು ತಂದುಕೊಡುತ್ತೆ, ಗುರುಬಲ ಗಟ್ಟಿ ಮಾಡುತ್ತೆ. ಇನ್ನು ಉಪ್ಪು ನೆಗೆಟಿವ್ ಎನರ್ಜಿಯನ್ನು ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಹಾಗೂ ಮನೆಯನ್ನು ತುಂಬ ಸಮಾಧಾನವಾಗಿ ಶುದ್ಧವಾಗಿ ಇಡುವಂತೆ ಮಾಡುತ್ತೆ. ಸಾಸಿವೆ ಬಂದು ನಕಾರಾತ್ಮಕ ಶಕ್ತಿಗಳನ್ನು, ನೆಗೆಟಿವ್ ಎನರ್ಜಿಯನ್ನು, ಸಮಸ್ಯೆಗಳನ್ನು, ನಮ್ಮ ಶತ್ರುಗಳನ್ನು ಅದು ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಅವರ ಆಲೋಚನೆಗಳನ್ನು, ಅವರ ಸಮಸ್ಯೆಗಳು ಯಾವುದೇ ರೂಪದಲ್ಲಿ ಅದು ಬಂದು ನಮಗೆ ತಟ್ತಾ ಇದ್ದರೆ ಅದನ್ನು ತೀರಿಸೋದಕ್ಕೆ ಸಾಸಿವೆ ಸಹಾಯ ಮಾಡುತ್ತೆ. ಈ ವಸ್ತುಗಳನ್ನೇ ಎಲ್ಲವೂ ಕೂಡ ಈ ಲೋಟದಲ್ಲಿ ಹಾಕಿ ಮನೆಯ ಹೊರಗಡೆ ನಿಂತ್ಕೊಂಡು ನೀವು ಮನೆಗೆ ನಿಮಗೆ ಸೇರಿಸಿ, ನಿಮ್ಮ ಪ್ರಾಂತ್ಯದಲ್ಲಿ ಯಾವ ರೀತಿ ದೃಷ್ಟಿ ತಗೊಳ್ತೀರೋ ಆ ಥರ ತೆಗೆದು ದೂರ ತಗೊಂಡೋಗಿದ್ದೆ ಈ ನೀರನ್ನು ಚರಂಡಿಗೆ ಚೆಲ್ಲಬೇಕಾಗುತ್ತೆ. ಸುಮ್ಮನೆ ಮನೆ ಮುಂದೆ ಎಲ್ಲ ಚೆಲ್ಕೊಳ್ಳೋದಕ್ಕೆ ಹೋಗಬೇಡಿ. ಚೆಲ್ಲಿಬಿಟ್ಟು ಕೈ ಕಾಲು ಮುಖ ತೊಳ್ಕೊಂಡು ಲೋಟ ತೊಳೆದು ಇಟ್ಕೊಳ್ಳಿ. ಇಷ್ಟೇ.